ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹೆದ್ದಾರಿ ಅಗಲೀಕರಣ ಮಾಡೋದು ಜನರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕಾಗಿ ಮಾಡ್ತಾಯಿದ್ದೀವಿ ಅಂತೆಲ್ಲ ಹೇಳಿ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ದಂಧೆ ಇದೆ. ಈಗ ಈ NH 169 ಇದರ 4 ಪಥಗಳನ್ನು ವಿಸ್ತರಣೆ ಮಾಡಲಿಕ್ಕಾಗಿ ಅಲ್ಲಿ ಹಲವಷ್ಟು ಮರಗಳು, ಸಾವಿರಾರು ಮರಗಳು ಹೋಗ್ತವೆ. ಅರಣ್ಯ ಪ್ರದೇಶದಲ್ಲೂ ಹೋಗ್ತದೆ, ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲೂ ಹೋಗ್ತದೆ, ಸೂಕ್ಷ್ಮ ಪ್ರದೇಶದಲ್ಲೂ ಹೋಗ್ತದೆ, ಅರಣ್ಯೇತರ ಪ್ರದೇಶದಲ್ಲೂ ಮರಗಳನ್ನು ಕಡಿಬೇಕಾಗ್ತದೆ. ಎಲ್ಲಿ ಮಾಫಿಯಾ, ಮರ ಮಾಫಿಯಾ, ಗುತ್ತಿಗೆ ಮಾಫಿಯಾ, ಸಿಮೆಂಟ್ ಮಾಫಿಯಾ, ಇದೆಲ್ಲ ಮಾಫಿಯಾಗಳು ಎಷ್ಟು ಧೂರ್ತತನ ಇರ್ತವೆ ಅಂತಂದರೆ, ಅವರು ಆ ಸಭೆಗೆ ಒಂದಿಷ್ಟು ಜನ ತಮ್ಮ ಕಡೆಯ ಜನರನ್ನು ಕಳಿಸ್ತಾರೆ. ಅವರೆಲ್ಲ ಈ ಗುಂಡಾವರ್ತನೆಯನ್ನು ಹೊಂದಿರತಕ್ಕಂಥ ಮನೋಭಾವ ಹೊಂದಿರತಕ್ಕಂಥ ಜನರನ್ನು ಕಳಿಸ್ತಾರೆ. ಈ 10-15 ಜನ ಪರಿಸರವಾದಿಗಳ ಬಾಯನ್ನು ಮುಚ್ಚಿಬಿಡ್ತಾರೆ. ನಮಸ್ಕಾರ. ದೇಶ ಸ್ವಾತಂತ್ರ್ಯ ಪಡೆದ ನಂತರದಲ್ಲಿ ಅಭಿವೃದ್ಧಿಯ ಪರ್ವವನ್ನು ಪ್ರಾರಂಭಿಸಿತು. ಆಗಿನ ಪ್ರಧಾನಿಗಳು ಅಣೆಕಟ್ಟುಗಳನ್ನು ಈ ದೇಶದ ದೇವಾಲಯಗಳು ಅಂತಲೂ, ರಸ್ತೆಗಳನ್ನು ಒಂದು ದೇಹದಲ್ಲಿರ್ತಕ್ಕಂಥ ನರನಾಡಿಗಳಿಂದು ಇದ್ದಂತೆ ಎಂದು ಬಣ್ಣಿಸಿದರು. ಆವಾಗಿನ ಕಾಲಕ್ಕೆ ಸರಿ ಇತ್ತೇನೋ. ಈಗ ದೇಶ ಅಭಿವೃದ್ಧಿ ಆಗಿದೆ. ಲಕ್ಷಾಂತರ ಕಿಲೋಮೀಟರ್ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು ನಮ್ಮ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಪಥಗಳ ರಸ್ತೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. NH 169 ಅಂತ ಅದರ ಹೆಸರು. ಮಾಡಲಿ, ರಸ್ತೆಗಳು ಬೇಕು ಜನರಿಗೆ ಓಡಾಡಲಿಕ್ಕೆ. ನಾವು ಕೂಡ ಅದೇ ರಸ್ತೆಯಲ್ಲಿ ಓಡಾಡ್ತೀವಿ, ಎಲ್ಲ ಸರಿ ಇದೆ. ಆದರೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಮುಂಚೆ ಅಲ್ಲಿನ ಆ ನೆಲದ ಕಾನೂನುಗಳನ್ನು, ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಆದರೆ ಈ NH 169 ಅಥವಾ 169ರ ಹೆದ್ದಾರಿ ಅಗಲೀಕರಣದ ಕಾರ್ಯಕ್ರಮವನ್ನು ಯಾವುದೇ ನಿಯಮಗಳನ್ನು ಪಾಲಿಸದೆ ಪ್ರಾರಂಭ ಮಾಡಿದ್ದು ಬಹಳ ಆಕ್ಷೇಪಾರ್ಹ. ನೋಡಿ, 2 ಅಭಯಾರಣ್ಯಗಳು, ಒಂದು ಶಿವಮೊಗ್ಗದ ಶೆಟ್ಟಿಹಳ್ಳಿ ಅಭಯಾರಣ್ಯದ ಒಳಭಾಗದಲ್ಲಿ ಮತ್ತು ಅದರ ಸೂಕ್ಷ್ಮ ಪ್ರದೇಶ ಇಕೋ ಸೆನ್ಸಿಟಿವ್ ಝೋನ್ನಲ್ಲಿ ಈ ರಸ್ತೆ ಹಾದು ಹೋಗ್ತದೆ. ಆಮೇಲೆ ಸೋಮೇಶ್ವರ ಅಭಯಾರಣ್ಯ ಭಾಗವನ್ನು ಕೂಡ ಸ್ವಲ್ಪ ಬಳಸ್ಕೊಳ್ಳಲಾಗ್ತದೆ. ಈ ಅಭಯಾರಣ್ಯ ಅಂತಂದರೆ ಕೇಂದ್ರ ಸರ್ಕಾರ ರಚನೆ ಮಾಡಿ, ಇದಕ್ಕಾಗಿ ಕಾನೂನುಗಳನ್ನು ಮಾಡಿ, ಆ ಪ್ರದೇಶದಲ್ಲಿ ಅರಣ್ಯೇತರ ಚಟುವಟಿಕೆಗಳನ್ನು ಮಾಡಬೇಕಿದ್ದರೆ ಪೂರ್ವಾನುಮತಿ ಪಡಿಬೇಕು. ಕೇಂದ್ರ ಪರಿಸರ ಇಲಾಖೆಯಿಂದ ಅಥವಾ ಕೇಂದ್ರ ವನ್ಯಜೀವಿ ಮಂಡಳಿಯಿಂದ, ಹೀಗೆ ಹಲವು 10 ಕಟ್ಟುಪಾಡುಗಳಿವೆ. ಯಾಕೆಂದರೆ ಅಭಯಾರಣ್ಯಗಳನ್ನು ಸುಲಭವಾಗಿ ಹಾಳು ಮಾಡಬಾರ್ದು. ಅಭಯಾರಣ್ಯಗಳಿದ್ದರೆ ಕೂಡ ಮಾತ್ರ ನಮ್ಮ ಪರಿಸರ ಚೆನ್ನಾಗಿರ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ನಿಯಮಗಳನ್ನು, ಕಟುವಾದ ನಿಯಮಗಳನ್ನು ರೂಪಿಸಿದ್ದಾರೆ. ಆದರೆ ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದಿದೆಯಲ್ಲ, ಈ ಇತ್ತೀಚಿನ ದಿನಗಳಲ್ಲಿ ಈ ರಸ್ತೆ ಮಾಡೋದು, ಹೆದ್ದಾರಿ ಮಾಡೋದು ಒಂದು ದೊಡ್ಡ ಲಾಭದ ದಂಧೆಯಾಗಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ರಸ್ತೆ ಅಗಲ ಮಾಡಿದರೆ ಆಯ್ತು ಅವರಿಗೆ. ಈ ರಾಜ್ಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಗೆ ಏರಿಸೋದು, ಅಲ್ಲಿ ಮರ ಇರಲಿ, ಮೊಟ್ಟೆ ಇರಲಿ, ಅಭಯಾರಣ್ಯ ಇರಲಿ, ಕಾಡು ಪ್ರಾಣಿಗಳ ಆವಾಸ ಸ್ಥಾನ ಇರಲಿ, ದೇವಸ್ಥಾನ ಇರಲಿ, ಏನೇ ಇರಲಿ, ಅವರ ಆ ಬುಲ್ಡೋಜರ್ನ ವೇಗಕ್ಕೆ ಯಾವುದೂ ತಡೆಯೋದಿಲ್ಲ. ಅದಕ್ಕೆ ಆಗಲಿ ನಾವು ಹೇಳ್ತಾ ಇರೋದು, ಸರಿ ಮಾಡಿ, ರಸ್ತೆ ಮಾಡಲಿಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ನೀವು ರಸ್ತೆ ಮಾಡುವಾಗ ನೀವೇ, ಅಂದರೆ ಈ ದೇಶದ ಕಾನೂನು ಮತ್ತು ನಿಯಮಗಳಿದ್ದಾವೆ, ಅದನ್ನು ಪಾಲಿಸದೆ ಯಾಕೆ ಮಾಡ್ತೀರಿ? ಇವರು ಎಷ್ಟು ಚಾಣಾಕ್ಷರಿದ್ದಾರೆ, ಕುಟಿಲತೆಯನ್ನು ಹೊಂದಿದ್ದಾರೆ ಅಂತಂದರೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಒಂದು ಪ್ರದೇಶ ಶೆಟ್ಟಿಹಳ್ಳಿ ಒಳಗಡೆ ರಸ್ತೆಯನ್ನು ಅಗಲ ಮಾಡಬೇಕು ಅಂತ ಇಟ್ಕೊಳ್ಳಿ. ಶೆಟ್ಟಿಹಳ್ಳಿ ಅಭಯಾರಣ್ಯದಿಂದ ಆಚೆ ಈಚೆ ಅರಣ್ಯೇತರ ಪ್ರದೇಶ ಇರುತ್ತೆ, ಅಲ್ಲಿ ರಸ್ತೆಯನ್ನು ಮೊದಲು ಅಗಲ ಮಾಡ್ಕೊಂಬಿಡೋದು. ಆ ಕಡೆ ಈ ಕಡೆ ಎಲ್ಲಿ ರಿಸ್ಟ್ರಿಕ್ಷನ್ ಬರುತ್ತೋ ಆ ಭಾಗದಲ್ಲಿ, ಇಲ್ಲ ಆ ಕಡೆ ಈ ಕಡೆ ರಸ್ತೆ ಮಾಡಿಬಿಟ್ಟಿದ್ದೀವಿ ನಾವು, ನಮ್ಗೆ ಈಗ ಅನುಮತಿ ನೀಡಲೇಬೇಕು ನೀವು ಅಂಥೇಳಿ ಅದನ್ನು ಮತ್ತೆ ಒತ್ತಾಯ ತರೋದು. ಈ ತರಹದ ಬುದ್ಧಿವಂತಿಕೆಯನ್ನು, ಜಾಣತನವನ್ನು ಮಾಡ್ತಾರೆ ಅಂಥೇಳಿ ಈ ಹಿಂದೆ ಸುಪ್ರೀಂ ಕೋರ್ಟು ಒಂದು, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ. ನೋಡಿ, ಯಾವುದೇ ನೀವು ಹೆದ್ದಾರಿಯನ್ನು ಮಾಡೋಕ್ಕೆ ಹೊರಟರೂ ಕೂಡ ಅಥವಾ ಮಾಡಿದರೂ ಕೂಡ ನಿಮಗೆ ಬೇರೆ ಬೇರೆ ಇಲಾಖೆಗಳಿಂದ ಅನುಮತಿ ಬೇಕಾಗಿದ್ದರೆ, ಅಥವಾ ಅರಣ್ಯ ಇಲಾಖೆಯಿಂದ ಅಥವಾ ಕೇಂದ್ರ ಪರಿಸರ ಮತ್ತು ವನ್ಯಜೀವಿ ಮಂಡಳಿ ಇಲಾಖೆಯಿಂದ ಈ ಥರದ ಅನುಮತಿಯನ್ನು ಪಡೆದುಕೊಳ್ಳುವುದಿದ್ದರೆ, ಆ ಅನುಮತಿಯನ್ನು ಪಡೆದುಕೊಂಡ ನಂತರದಲ್ಲಷ್ಟೇ ನೀವು ಅರಣ್ಯೇತರ ಪ್ರದೇಶದಲ್ಲೂ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಇಲ್ಲಾಂದರೆ ನೀವು ಈ ಥರ ಆಟ ಆಡ್ತೀರಿ ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದು ಗಮನಕ್ಕೆ ಬಂದಾಗ ಇದನ್ನು ಸ್ಪಷ್ಟವಾಗಿ ಹೇಳಿದೆ.
ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ನಮ್ಮ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಜನನಾಯಕರು ಅಂತ ಏನು ಕರಿತೀವಿ, ನಮ್ಮ ಶಿವಮೊಗ್ಗದ MP ಇರ್ಬೋದು ಅಥವಾ ನಮ್ಮ ಜಿಲ್ಲಾ ಮಂತ್ರಿಗಳಿರ್ಬೋದು, ಅವರಿಗೆ ಇದು ಯಾವುದು ಕಾನೂನು ಅನ್ವಯ ಆಗೋದೇ ಇಲ್ಲ. ಅವರಿಗೇನಿದ್ರು ತಮ್ಮ ಅಧಿಕಾರ ಇದೆ, ಅಧಿಕಾರವನ್ನು ಚಲಾವಣೆ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಆ ರಸ್ತೆಯನ್ನು ಬೇಗ ಅಗಲೀಕರಣಗೊಳಿಸಬೇಕು. ಯಾಕೆ ಗೊತ್ತಿಲ್ಲ, ಗೊತ್ತಿದ್ದವರು ಹೇಳೋದಿಲ್ಲ. ಈ ತರಹದ ಇದಂದರೆ ಬಹಳ ದೊಡ್ಡ ಮಟ್ಟದ ದಂಧೆ ಇದು. ಹೆದ್ದಾರಿ ಅಗಲೀಕರಣ ಮಾಡೋದು, ಜನರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕಾಗಿ ಮಾಡ್ತಾಯಿದ್ದೀವಿ ಅಂತೆಲ್ಲ ಹೇಳಿ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ದಂಧೆ ಇದು. ಈಗ ಈ NH 169 ಇದರ 4 ಪಥಗಳನ್ನು ವಿಸ್ತರಣೆ ಮಾಡಲಿಕ್ಕಾಗಿ ಅಲ್ಲಿ ಹಲವಷ್ಟು ಮರಗಳು, ಸಾವಿರಾರು ಮರಗಳು ಹೋಗ್ತವೆ. ಅರಣ್ಯ ಪ್ರದೇಶದಲ್ಲೂ ಹೋಗ್ತದೆ, ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲೂ ಹೋಗ್ತದೆ, ಸೂಕ್ಷ್ಮ ಪ್ರದೇಶದಲ್ಲೂ ಹೋಗ್ತದೆ, ಅರಣ್ಯೇತರ ಪ್ರದೇಶದಲ್ಲೂ ಮರಗಳನ್ನು ಕಡಿಬೇಕಾಗ್ತದೆ. ಸಾವಿರಾರು ಮರಗಳು. ಆ ಮರಗಳನ್ನು ಕಡಿಲಿಕ್ಕೆ 50 ಮರಕ್ಕಿಂತ ಜಾಸ್ತಿ ಮರ ಕಡಿಯೋದಿದ್ರೆ ಒಂದೇ ಏಟಿಗೆ ಸಾರ್ವಜನಿಕ ಅಹವಾಲು ಕರಿಬೇಕು ಅಂತಿದೆ. ಇವರು ಯಾರೂ ಇದನ್ನು ಪರ್ಮಿಷನ್ನೇ ತಗೊಂಡಿಲ್ಲ, ಅನುಮತಿಯೇ ಸಿಕ್ಕಿಲ್ಲ. ಶೆಟ್ಟಿಹಳ್ಳಿ ಅಭಯಾರಣ್ಯದೊಳಗೆ ರಸ್ತೆ ಮಾಡಲಿಕ್ಕೆ ಅನುಮತಿಯೇ ಇಲ್ಲ, ಇನ್ನೂ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿಲ್ಲ. ಶಿವರಾತ್ರಿ ಮಾರನೇ ದಿವಸವೇ ಇವರು ಸುಮಾರು ಸಾವಿರಾರು ಮರಗಳ ಹನನವನ್ನು ಮಾಡಲಿಕ್ಕೆ ಸಾರ್ವಜನಿಕ ಅಹವಾಲು ಕರೆದಿದ್ದಾರೆ. ಈ ಸಾರ್ವಜನಿಕ ಅಹವಾಲು ಹೇಗಿರುತ್ತೆ ಅಂತಂದರೆ, ಈ ಕೆಲವು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತ ತುಡಿತಾ ಇದ್ದ ಯುವಕರ ತಂಡ ಇರುತ್ತೆ. ಅದೇನು ಭಾರಿ ಕಡಿಮೆ ಜನ ಇರ್ತಾರೆ, ಅವರು 5, 10, 15 ಜನ ಇರ್ಬೋದು. ಅವರು ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ, ಸಾರ್ವಜನಿಕ ಆಕ್ಷೇಪಣೆ ಸಭೆಗೆ ಹೋಗ್ತಾರೆ. ಆದರೆ ಇವರು ಎಷ್ಟು ದೂರ್ತರು ಅಂದರೆ, ಈ ಮಾಫಿಯಾ ಇದೆಯಲ್ಲ, ಜಲ್ಲಿ ಮಾಫಿಯಾ, ಮರ ಮಾಫಿಯಾ, ಗುತ್ತಿಗೆ ಮಾಫಿಯಾ, ಸಿಮೆಂಟ್ ಮಾಫಿಯಾ, ಇದೆಲ್ಲ ಮಾಫಿಯಾಗಳು ಎಷ್ಟು ಧೂರ್ತತನ ಇರ್ತವೆ ಅಂತಂದರೆ, ಅವರು ಆ ಸಭೆಗೆ ಒಂದಿಷ್ಟು ಜನ ತಮ್ಮ ಕಡೆಯ ಜನರನ್ನು ಕಳಿಸ್ತಾರೆ. ಅವರೆಲ್ಲ ಈ ಗುಂಡಾವರ್ತನೆಯನ್ನು ಹೊಂದಿರತಕ್ಕಂಥ ಮನೋಭಾವ ಹೊಂದಿರತಕ್ಕಂಥ ಜನರನ್ನು ಕಳಿಸ್ತಾರೆ. ಈ 10-15 ಜನ ಪರಿಸರವಾದಿಗಳ ಬಾಯನ್ನು ಮುಚ್ಚಿಬಿಡ್ತಾರೆ. ಅವರು 100-200 ಜನ ಬರ್ತಾರೆ, ಬಂದು ಗಲಾಟೆ ಮಾಡಿ ರಸ್ತೆ ಬೇಕು ನಮಗೆ ಅನ್ನೋದನ್ನು ದಬ್ಬಾಳಿಕೆ ಮಾಡಿ ಹೇಳ್ತಾರೆ. ಈ ಅರಣ್ಯ ಇಲಾಖೆಯವರು ಇದನ್ನೇ ಕಾಯ್ತಿರ್ತಾರೆ. ಇಲ್ಲಪ್ಪ, ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಜಾಸ್ತಿ ಜನ ಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ನಾವು ಈ ರಸ್ತೆ ಅಗಲೀಕರಣ ಪ್ರಕ್ರಿಯೆಗೆ ಅನುಮತಿ ನೀಡೋದು ಅನಿವಾರ್ಯ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಅದಕ್ಕೆ ಅವರಿಗೆ ಏನು ಸಹಾಯ ಬೇಕೋ ಆ ಸಹಾಯವನ್ನು ಮಾಡ್ತಾರೆ. ಇಲ್ಲಿ ಈ ಶಿವಮೊಗ್ಗದಲ್ಲಿ ವನ್ಯಜೀವಿ ವಿಭಾಗ ಇದೆ, ಅದಕ್ಕೊಂದು DFO ಇದ್ದಾರೆ. ಅವರು ಇದನ್ನೆಲ್ಲ ಗಮನಿಸ್ಬೇಕು ತಾನೆ. ಶೆಟ್ಟಿಹಳ್ಳಿ ಅಭಯಾರಣ್ಯದ ಒಳಗೆ ಕೆಲಸ ಶುರು ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯವರು ಅಂತಂದರೆ, ಈ ಮನುಷ್ಯ ಏನು ಮಾಡಬೇಕು, ಅಲ್ಲಿ ಹೋಗಿ ನೋಡ್ರಪ್ಪ, ನೀವು ಏನೇನು ಪರ್ಮಿಷನ್ ತಗೊಂಡಿದ್ದೀರಿ, ಪರ್ಮಿಷನ್ ಕೇಳಿದ್ದೀರಿ, ಅದೆಲ್ಲ ಸಿಕ್ಕಿದೆಯಾ, ಸಿಕ್ಕ ಮೇಲೆ ಅದನ್ನು ತೋರಿಸಿ, ನಮಗೆ ಕೊಡಿ, ಅದನ್ನು ಸರ್ಕಾರದಿಂದ ಅಧಿಕೃತವಾಗಿ ಅನುಮತಿ ಸಿಕ್ಕಿದೆ ಅಂತಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಮಾತನ್ನು ಹೇಳಿ ಆ ಕೆಲಸಗಳನ್ನು ನಿಲ್ಲಿಸಬೇಕು. ಅಥವಾ ಈ ಮನುಷ್ಯ ಹಾಗಿಲ್ಲ, ಈ ಮನುಷ್ಯನೂ ಅವ್ರ ಜೊತೆಗೆ ಸೇರ್ಕೊಂಡು ವ್ಯವಹಾರ ಮಾಡ್ದಂಗೆ ತೋರ್ತದೆ. ಇಲ್ಲದೆ ಹೋದರೆ ಅಭಯಾರಣ್ಯದ ಸೂಕ್ಷ್ಮ ಪ್ರದೇಶದಲ್ಲಿ ರಸ್ತೆ ಮಾಡಲಿಕ್ಕೆ ಯಾರು ಬಿಡ್ತಾರೆ? ಇದು ಕಾನೂನು ಪ್ರಕಾರ ತಪ್ಪು. ಇದು ನಾಳೆ ಇದನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ತನ್ನ ಅಧಿಕಾರಿಯ ಹುದ್ದೆಗೆ ಕೂತು ಬರ್ತಕ್ಕಂಥ ಸಂಭವ ಇದೆ. ಇದನ್ನೆಲ್ಲ ಮೀರಿಯೂ ಕೂಡ ಆ ಕೆಲಸವನ್ನು ಮಾಡ್ತಾರೆ, ಅದಕ್ಕೆ ಇವರು ಸಹಾಯ ಮಾಡ್ತಾರೆ ಅಂತಂದರೆ ಇದರಲ್ಲಿ ಬಹಳ ದೊಡ್ಡ ಮಾಫಿಯಾ ಕೆಲಸ ಮಾಡುತ್ತೆ ಅಂತಲೇ ನಾವು ಹೇಳಬೇಕಾಗ್ತದೆ. ನಂತರದಲ್ಲಿ ಈಗ ಅದೇ ಹಿಂದೆ ಆಗಿನ ಪ್ರಧಾನಿ ಹೇಳಿದ್ರು, ಒಂದು ಮನುಷ್ಯನ ದೇಹದಲ್ಲಿ ನರನಾಡಿ ಎಷ್ಟು ಮುಖ್ಯವೋ ಅಷ್ಟೇ ಒಂದು ದೇಶದ ಅಭಿವೃದ್ಧಿಗೆ ರಸ್ತೆಗಳು ಮುಖ್ಯ ಅಂಥೇಳಿ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ನರನಾಡಿ ಬೇಕು, ಕರೆಕ್ಟ್, ಆರೋಗ್ಯವಂತ ಮನುಷ್ಯನಿಗೆ ರಕ್ತ ಸಂಚಾರಕ್ಕೆ ನರನಾಡಿ ಎಲ್ಲ ಬೇಕು, ಹೌದು, ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಕೆಲವು ಸರಿ ವೆರಿಕೋಸ್ ವೇನ್ಸ್ ಅಂತಾರೆ, ಈ ಪಾದದ ನಮ್ಮ ಮೊಳಕಾಲಿನ ಹಿಂಭಾಗದಲ್ಲಿ ಅನವಶ್ಯಕವಾಗಿ ನರಗಳು ಹುಟ್ಕೊಳ್ತವೆ, ಬೆಳೀತವೆ, ಬಹಳ ದೊಡ್ಡ ತೊಂದರೆಯನ್ನು ಆ ವ್ಯಕ್ತಿಗೆ ನೀಡ್ತವೆ. ಈ ರಾಷ್ಟ್ರೀಯ ಹೆದ್ದಾರಿ ಕಥೆಯು ಇದೇ ಆಗಿದೆ. ಈಗ ಎಲ್ಲಿ ಬೇಕೋ ಅಲ್ಲಿ ಹೆದ್ದಾರಿಗಳನ್ನು ಮಾಡೋದು, ಅನಗತ್ಯವಾಗಿ ಮಾಡೋದು, ಅವಶ್ಯಕತೆ ಇಲ್ಲದೇ ಇದ್ದಲ್ಲಿ ಮಾಡೋದು, ಅದೊಂಥರ ಈ ಹೆದ್ದಾರಿ ಅನ್ನೋದು ವೆರಿಕೋಸ್, ಮನುಷ್ಯನಿಗೆ ಹೇಗೆ ವೆರಿಕೋಸ್ ವೇನ್ಸ್ ಅಂತ ಏನು ಹೇಳ್ತಾರಲ್ಲ, ಆ ತರಹದ ಒಂದು ಸಮಸ್ಯೆಯ ರೂಪದಲ್ಲಿ ನಮ್ಮ ದೇಶಕ್ಕೆ ಆವರಿಸ್ಕೊಂಡಿದೆ ಅಂದರೆ ತಪ್ಪಿಲ್ಲ.
ಈ ಥರದ ಸನ್ನಿವೇಶದಲ್ಲಿ ನಾವು ಇದನ್ನು ಬಲವಾಗಿ ಆಕ್ಷೇಪ ಮಾಡಬೇಕು. ನಮ್ಮ ಸಂಸದರಾದ ರಾಘವೇಂದ್ರ ಅವರಿಗೂ ಮತ್ತು ಜಿಲ್ಲಾ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಕೂಡ ಈ ವಿಷಯಗಳನ್ನು ತಕ್ಷಣದಲ್ಲಿ ಗಮನಿಸಿ ಕಾನೂನುಬದ್ಧವಾಗಿ ರಸ್ತೆಯನ್ನು ನಿರ್ಮಿಸಲಿಕ್ಕೆ ತಮ್ಮ ವ್ಯಾಪ್ತಿಯಲ್ಲಿ ಆದೇಶವನ್ನು ನೀಡಬೇಕು. ಅವರಿಗೆ NHAI ಕರೆದು ಮಾತಾಡಿ ಹೀಗೆಲ್ಲ ಮಾಡೋ ತಪ್ಪು ಅದನ್ನು ಹೇಳೋದನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಅಖಿಲೇಶ್ ಚಿಪ್ಳಿ ಸಾಗರದಿಂದ ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.